ಏನು ತಗೊಂಡ್ಬರ್ತೀನಿ ಒಂದು 2 ನಿಮಿಷ. KDP ವಿಶೇಷವಾಗಿ ಲಾಸ್ಟ್ ಟೈಮ್ ಏನು ಡಿಸ್ಕಷನ್ ಆಗಿತ್ತಲ್ಲ, MLAಗಳು ಹೇಳಿದ್ದನ್ನು ಕಂಪ್ಲೈ ರಿಪೋರ್ಟ್ ಫಸ್ಟ್. ಅದಾದ್ಮೇಲೆ ವಿಶೇಷವಾಗಿ ನಾವು ಕುಡಿ ನೀರು ಮೇಜರು, ನೀವು 2 ಕೆಚ್ಚು ಆಮೇಲೆ ಕೊಡ್ತೀವಿ, ಆಮೇಲೆ ಬೇರೆ ನೋಡೋಣ ಏನೇನಿದೆ ಅಂತ. ಇಷ್ಟು ಮಾತ್ರ ಈಗ ಕುಡಿ ನೀರು ಮುಖ್ಯ ಪ್ರಥಮ ಆದ್ಯತೆ. ಅದು ಕುರಾನ್ದೇನೋ ಮಸೀದಿಯಲ್ಲಿ ಹೊರಗಡೆ ಎಲ್ಲೂ ಸುಟ್ಟು ಹಾಕಿದ್ದಾರೆ ಅಂತ. ಈಗ ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದ್ದಾರೆ. ಸೊ ಅದು ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತೊಗೋಬೇಕು, ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ. CCTV ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ. ಸೊ ಇದು ದಿವಸ ಜಾಸ್ತಿ ಆಗ್ತಾಯಿದೆ. ಸೊ ನಾವು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸರ್ ಕ್ರೈಮ್ ಬೆಳಗಾವಿ ಸರ್ ಕಮಿಷನರ್ ಲಿಮಿಟಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಇದೆ ಸರ್. ಥೆಫ್ಟ್ದಿಂದ ಹಿಡಿದು ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟಾವೆ ಸರ್. ದಿನಾಲು 1-2 ಥರನ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ಸೊ ಪೊಲೀಸಿಂಗ್ ಏನು ಮಾಡ್ತಾರೆ? ಕೆಲವಷ್ಟು ನೀವು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ನಲ್ಲಿ. ಸೊ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇನ್ನೂ ಸ್ಪೆಸಿಫಿಕ್ಕಾಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ. ಅಲ್ಲ ಸರ್, ಈಗ ಇದು ನಿನ್ನೆ ಸಂತಿ ಬಸವದಲ್ಲಿ ಆಗಿದ್ದು 1 ತಿಂಗಳಲ್ಲಿ 6ನೇ ಇನ್ಸಿಡೆಂಟ್ ಇದು. ಇದಕ್ಕಿಂತ ಮುಂಚೆ ಅದು ಅಲ್ಲಿ ಇದಗ ಬಾಡಿನೂ ಡ್ಯಾಮೇಜ್ ಆಗಿತ್ತು. ಅದಕ್ಕಿಂತ ಮುಂಚೆ ಆಗಿದಾವೆ ಸರ್. ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ. ಸೊ ಜ್ಯೂರಿಸ್ಡಿಕ್ಷನಲ್ ಪೊಲೀಸದ ಫೇಲ್ಯೂರ್ ಅಂತ 6ನೇ ಇನ್ಸಿಡೆಂಟ್ ಇದು ತಿಂಗಳಲ್ಲಿ. ನೋಡೋಣ, ಇವತ್ತು ಚರ್ಚೆ ಮಾಡೋಣ. ಅದ್ರ ಬೇಕಾದ್ರೆ KDPಯಲ್ಲಿ ಚರ್ಚೆ ಮಾಡೋಣ. ಏನು ಸಮಸ್ಯೆ, ಎಷ್ಟು ಆ್ಯಕ್ಷನ್ ತೊಗೊಂಡಾರೆ, ಯಾರಿಗೆ ಅರೆಸ್ಟ್ ಮಾಡ್ಯಾರ, ಚರ್ಚೆ ಮಾಡೋಣ ಇವತ್ತು. ಹಾಂ, ನೋಡೋಣ. ಈಗಂತೂ ಮುಗಿದಿದೆ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ. ಈಗಂತೂ ಪೂರ್ಣ ಪ್ರಮಾಣ ಯುದ್ಧ ಆಗ್ತಂತೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ. ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ. ಸೊ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋದು ದೇಶಕ್ಕಿರುವಂಥ ಚಾಲೆಂಜ್. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಇಂದಿರಾ ಗಾಂಧಿ 1971ರಲ್ಲಿ ಏನು ಅವ್ರು ಮಾಡಿದ್ರು ಅದೇ ಮಾದರಿಯಲ್ಲಿ ಮೋದಿಯವ್ರು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ. ಅದು ಭಾಳ ಜನ ಇದೆ. ಅದು ಅವರು ಸ್ವಂತ BJP ಅವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ. ಇದನ್ನು ನಿಲ್ಲಿಸಬಾರ್ದಂತ ಭಾಳ ಜನ ಅಭಿಪ್ರಾಯ, ಇನ್ಕ್ಲೂಡಿಂಗ್ BJP ಅವ್ರದ್ದು. ಅದ್ರಾಗ ನಿಂತಿದ್ದಾಗ ಏನು ಮಾಡಲಿಕ್ಕಾಗಲ್ಲ. ಸರ್, ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು. ಅದು ಗೊತ್ತಿಲ್ಲ, ನೋಡೋಣ. ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ. ಇಲ್ಲಿದ್ದೀವಿ ನಾವು. 1,000ಕ್ಕೆ ಬಂದೇ ಬರ್ತೈತಿ. ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು, ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತೆ. ನೋಡೋಣ, ಕಾದು ನೋಡಬೇಕಷ್ಟೆ. ಇಲ್ಲ, ಸಿಕ್ಕಿಲ್ಲ. ನ್ಯಾಯ ಅಂತ ಖಂಡಿತವಾಗಿ ಸಿಕ್ಕಿಲ್ಲ. ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾಗ್ತಷ್ಟೆ. ಇಲ್ಲ, ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ. ಈಗ ಒಂದು ಹಂತಕ್ಕೆ ಬಂದಿದೆ. ಅವ್ರು ದುಡ್ಡು ಕೊಡೋಂಥ ಒಂದು CM ಕೂಡ ಒಪ್ಪಿದ್ದಾರೆ, ದುಡ್ಡು ಕೊಡ್ತೀವಿ ಅವ್ರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.